ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ಈ ಸಂದೇಶದ ಮೂಲಕವಾಗಿ ದೇವರು ನಿಮ್ಮನ್ನು ಸಂಧಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲು ಸ್ವಾಗತಿಸುತ್ತೇನೆ. ದೇವರಿಗೆ ಮಹಿಮೆ. ಈ ದಿನ ನಾವು ಧ್ಯಾನಿಸಲಿಕ್ಕಿರುವಂತಹ ವಿಷಯ 100% ಡಿಸ್ಕೌಂಟ್. ಸಂದೇಶನೇ 100% ಡಿಸ್ಕೌಂಟ್. ಬಹಳ ಸಂತೋಷ ಅಲ್ವಾ? ನಾವು ದಾರಿಯಲ್ಲಿ ಹೋಗ್ತಾ ನೋಡ್ತೇವೆ, ಎಲ್ಲ ಕಡೆ ಈ ದಿನಗಳಲ್ಲಿ ಎಲ್ಲ ಅಂಗಡಿಯ ಮುಂದೆ, ಪ್ರತಿಯೊಂದು ಮಾಲ್ಗಳಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ಸ್ಥಳದಲ್ಲಿ ನೋಡ್ತೇವೆ, ಪಟ್ಟಣಗಳಲ್ಲಿ, ಮತ್ತೆ ಬಸ್ ಹಿಂದ್ಗಡೆನೂ ಸಹ ನಾವು ನೋಡ್ತೇವೆ. ಏನಂತ ಹೇಳಿ, 70% ಡಿಸ್ಕೌಂಟ್, 80% ಡಿಸ್ಕೌಂಟ್, 90% ಡಿಸ್ಕೌಂಟ್. ನಾವು ಮೊಬೈಲಲ್ಲಿ ಸಹ ಅಮೆಜಾನು, ಫ್ಲಿಪ್ಕಾರ್ಟ್ಗಳಲ್ಲಿ, ಈ ಥರ ಪ್ಲಾಟ್ಫಾರ್ಮ್ಗಳಲ್ಲಿ ಸಹ ನೋಡ್ತೇವೆ. 90% ಡಿಸ್ಕೌಂಟ್, 70% ಡಿಸ್ಕೌಂಟ್ ಅಂತ ಹೇಳಿ ನಾವು ನೋಡೋದನ್ನ ಸಾಮಾನ್ಯವಾಗಿ ನೋಡ್ತೇವೆ. ಆದ್ರೆ ನಾನಿವತ್ತು 90% ಬಗ್ಗೆ, 70% ಬಗ್ಗೆ, 50% ಬಗ್ಗೆ ಹೇಳ್ತಾ ಇಲ್ಲ, 100% ಡಿಸ್ಕೌಂಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಇವತ್ತು ನಿಮಗೆ 100% ಉಚಿತವಾಗಿ ಸಿಕ್ಕೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಎಷ್ಟು ಸಂತೋಷ ಅಲ್ವಾ? 100% ಡಿಸ್ಕೌಂಟ್ ಅಂದ್ರೆ ಏನರ್ಥ? ಜೀರೋ, ಏನು ಇಲ್ಲ, ಉಚಿತವಾಗಿ ಸಿಗ್ತಾ ಇದೆ. ಉಚಿತವಾಗಿ ಸಿಕ್ಕೋದ್ರ ಬಗ್ಗೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದೇನೆ. 100% ಡಿಸ್ಕೌಂಟ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಆ ಡಿಸ್ಕೌಂಟ್ ಆಫರ್ ನಿನಗಾಗಿ, ಈ ಸಂದೇಶವನ್ನು ಕೇಳಿಸ್ಕೊಳ್ತಕ್ಕಂಥ ನಿನಗಾಗಿ 100% ಡಿಸ್ಕೌಂಟ್. ಆ ಡಿಸ್ಕೌಂಟ್ ಏನ್ ಗೊತ್ತಾ? ಅದು ಬೈಬಲ್ ಅಲ್ಲಿ ಇದೆ, 100% ಡಿಸ್ಕೌಂಟ್. ಅದಕ್ಕೆ ಒಂದು ವಚನ ನಾವು ಓದ್ಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ವಚನ 1-3. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನ, ಹಾಲನ್ನ ಹಣ ಕೊಡದೆ, ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದ್ದಕ್ಕೆ ಹಣವನ್ನ ಏಕೆ ವ್ಯರ್ಥ ಮಾಡುತ್ತೀರಿ? ವ್ಯರ್ಥಗೊಳಿಸಿದ ಪದಾರ್ಥಕ್ಕೆ ನಿಮ್ಮ ದುಡಿಮೆಯನ್ನ ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನ ಕೇಳಿರಿ. ಒಳ್ಳೆದ್ದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ದೇವರಿಗೆ ಸ್ತೋತ್ರ. ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಎಲೈ ಬಾಯಾರಿದವರೇ, ನೀವು ಬನ್ರಿ, ನನ್ನ ಬಳಿಗೆ ಬನ್ರಿ. ದೇವ್ರು ಹೇಳ್ತಕ್ಕಂಥದ್ದು, ಬಾಯಾರಿದವರೇ, ದಾಹಗೊಂಡವರೇ, ನೀವು ಬನ್ರಿ, ನಿಮಗೆ 100% ಡಿಸ್ಕೌಂಟ್ ಅಲ್ಲಿ ಕೊಡ್ತೇನೆ, ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ದೇವ್ರು ನಿಮ್ಮನ್ನು ಕರಿತಾ ಇದ್ದಾನೆ. ಇವತ್ತು ನಿಮ್ಮ ದಾಹ, ನಿಮ್ಮ ಹಸಿವು, ನಿಮ್ಮ ಕೊರತೆ ಏನಿದೆ, ಕರ್ತನ ಬಳಿಗೆ ಬನ್ರಿ. ಕರ್ತನ ಹೇಳ್ತದಾನೆ, ನಿಮಗೆ ಬೇಕಾದದನ್ನು ನಾನು ಉಚಿತವಾಗಿ ಕೊಡ್ಲಿಕ್ಕಿದ್ದೇನೆ. ಅದರಿಂದ ಪ್ರಿಯ ಸ್ನೇಹಿತರೆ, ಇವತ್ತು ನಮಗೆ ಒಂದು ಆಹ್ವಾನ, ಉಚಿತವಾದದ್ದನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಒಂದು ಆಹ್ವಾನ. ಬನ್ರಿ, ನಿಮ್ಗೆ ಉಚಿತವಾಗಿ ನಾನು ಕೊಡ್ತೇನೆ ಎಂಬುದಾಗಿ. ಹಾಗಾದ್ರೆ ಉಚಿತವಾಗಿ ಏನೆಲ್ಲ ಸಿಗ್ತದೆ ನಮಗೆ ಎಂಬುದಾಗಿ ಕೊಡ್ತಾಗ ನಾವು ನೋಡುವಾಗ, ಮೊದಲನೇದಾಗಿ ನಿತ್ಯ ಜೀವ ಉಚಿತವಾಗಿ ಸಿಗ್ತದೆ. 100% ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಿಕ್ಲಿಕ್ಕಿರ್ತಕ್ಕಂಥ ಮೊದಲನೇದು ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಸದಾ ಕಾಲ ಜೀವಿಸ್ತಕ್ಕಂಥದ್ದು. ಯಾರಿಗಿಷ್ಟ ಇಲ್ಲ ಹೇಳಿ ಸದಾ ಕಾಲ ಜೀವಿಸುವಂಥದ್ದು? ನಿತ್ಯ ನಿರಂತರ ಅಮರತ್ವ ಧರಿಸ್ಕೊಳ್ಳಿಕ್ಕೆ ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ ಇದೆ. ಹಾಗಾದ್ರೆ ಬನ್ನಿ, ಇದನ್ನು ತೆಗೆದುಕೊಳ್ಳಿ. ನಿತ್ಯ ಜೀವನ ನೀವು ಯಾವ ಹಣ ಕೊಟ್ಟು ನೀವು ಕೊಂಡ್ಕೊಳ್ಳಿಕ್ಕಾಗಲ್ಲ. ಯಾವ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಸಹ ಇದು ಸಿಕ್ಕೋದಿಲ್ಲ. ಅಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಕರ್ತ ನಿಮಗೆ ಹೇಳ್ತಾ ಇದ್ದಾನೆ, ಉಚಿತವಾಗಿ ಕೊಡ್ತೇನೆ ಎಂಬುದಾಗಿ. ರೋಮಾಪತ್ರಿಕೆ 6ನೇ 23ನೇ ಹೇಳ್ತಾ ಇದೆ ಈ ರೀತಿಯಾಗಿ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಪಾಪವು ಕೊಡುವ ಸಂಬಳದೇನಾಗಿದೆ? ಮರಣ. ಆ ಮರಣದಿಂದ ಬಿಡುಗಡೆ ಕೊಡ್ಲಿಕ್ಕೆ ಯೇಸು ಸ್ವಾಮಿ ನಿಮ್ಮನ್ನು ಇವತ್ತು ಕರೀತಾ ಇದ್ದಾನೆ. ಬನ್ರಿ, ನಿಮಗೆ ಮರಣದಿಂದ ಫ್ರೀಯಾಗಿ, ಉಚಿತವಾಗಿ ಬಿಡುಗಡೆ ಕೊಡ್ತೇನೆ. ಬಿಡುಗಡೆ ಕೊಟ್ಟು ನಿಮ್ಗೇನ್ ಮಾಡ್ತೇನೆ? ನಿತ್ಯ ಜೀವವನ್ನು ಕೊಡ್ತೇನೆ. ಹೇಗೆ? ಯಾವ ಕ್ರಯವನ್ನು ನಿಮ್ಮಿಂದ ತೆಗೆದುಕೊಳ್ಳದೆ 100% ಉಚಿತವಾಗಿ ನಿಮಗೆ ನಿತ್ಯ ಜೀವನ ಕೊಡ್ತೇನೆ ಎಂಬುದಾಗಿ ಯೇಸು ಪ್ರಭು ನಿಮ್ಮನ್ನು ಇವತ್ತು ಕರೀತಾ ಇದ್ದೇನೆ ಪ್ರಿಯರೇ. ಅದರಿಂದ ಬನ್ರಿ, ನಿತ್ಯ ಜೀವನ ಹೊಂದಿಕೊಳ್ಳ್ರಿ. ಎಲ್ಲಿದೆ? ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಇದೆ. ಹೇಗೆ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವ ಇದೆ? ಆತನು ನಿಮ್ಮ ಪಾಪಗಳಿಗಾಗಿ ಸಿಲುಬೆಯಲ್ಲಿ ಸತ್ತಿದ್ದಾನೆ. ಆತ ನಿಮ್ಮ ಪಾಪಗಳಿಗೋಸ್ಕರ ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ. ಆತ ನಿಮಗಾಗಿ ಜಜ್ಜಲ್ಪಟ್ಟಿದ್ದಾನೆ.
ಆತನು ಸತ್ತು ನಿಮಗೋಸ್ಕರ ಸಮಾಧಿಯಿಂದ ಮೂರನಲ್ಲಿ ಎದ್ದು ಬಂದು ಪರಲೋಕಕ್ಕೇರಿ ಹೋಗಿದ್ದಾನೆ. ಮತ್ತೆ ಆತನು ಬರ್ಲಿಕ್ಕಿದ್ದಾನೆ. ನಮ್ಮನ್ನು ಸಹ ತನ್ನೊಡೆಗೆ ಸೇರಿಸಿಕೊಂಡು ನಿತ್ಯ ನಿರಂತರವೂ ಆತನೊಟ್ಟಿಗೆ ನಾವು ಜೀವಿಸಲು ನಮ್ಮನ್ನ ಕೊಂಡೊಯ್ಲಿಕ್ಕಿದ್ದಾನೆ, ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ ಪ್ರಿಯರೇ. ಅದರಿಂದ ಬನ್ರಿ, 100% ಡಿಸ್ಕೌಂಟ್ ಅಲ್ಲಿ ಇದೆ ನಿಮಗೆ ಇವತ್ತು ನಿತ್ಯ ಜೀವ. ನಿರಂತರವಾಗಿ ಜೀವಿಸ್ಲಿಕ್ಕೆ ನಿಮಗೆ ಕರ್ತನು ಆಹ್ವಾನ ಕೊಡ್ತಾ ಇದ್ದೇನೆ. ಬನ್ರಿ, ಉಚಿತವಾಗಿ ಬನ್ರಿ, ನಾನು ನಿಮಗೆ ನಿತ್ಯ ಜೀವವನ್ನ ಕೊಡ್ತೇನೆ ಎಂಬುದಾಗಿ. ಯಾರೆಲ್ಲ ನಿತ್ಯ ಜೀವ ಮುಕ್ತಿಯನ್ನ ಹೊಂದಬೇಕು, ಪರಲೋಕ ರಾಜ್ಯವನ್ನು ಹೊಂದಬೇಕೆಂಬುದಾಗಿ ಬಯಸ್ತಿರೋ ನೀವು ಯೇಸು ಕ್ರಿಸ್ತನ ಬಳಿಗೆ ಬರೋದಾದ್ರೆ ನಿಮಗೆ ನಿತ್ಯ ಜೀವ ಸಿಗ್ತದೆ. ಎರಡನೇದಾಗಿ ಏನ್ ಸಿಗ್ತದೆ ಉಚಿತವಾಗಿ ಎಂಬ ನೋಡುವಾಗ ನಮಗೆ ರಕ್ಷಣೆ ಉಚಿತವಾಗಿ ಸಿಗ್ತದೆ. ರಕ್ಷಣೆ, ಇವತ್ತು ನಮಗೆ ಪ್ರೊಟೆಕ್ಷನ್ ಬೇಕಪ್ಪ, ರಕ್ಷಣೆ ಬೇಕಪ್ಪ ಅಂತಂದ್ರೆ ಒಂದು ಸೆಕ್ಯೂರಿಟಿ ನಮ್ಮ ಮನೆಗೆ ತಗೊಂಡ್ರೆ ನಾವು ಪೇ ಮಾಡಬೇಕು. ನಮ್ಮ ಕಂಪನಿಗಳಿಗೆ ಸೆಕ್ಯೂರಿಟಿ ಬೇಕಂದ್ರೆ ಪೇ ಮಾಡಬೇಕು ಏಜೆನ್ಸಿಯವ್ರಿಗೆ. ಆದ್ರೆ ದೇವ್ರು ಹೇಳ್ತಾರೆ, ನಿನಗೆ ಉಚಿತವಾದ ರಕ್ಷಣೆಯನ್ನು ಕೊಡ್ತೇನೆ ಎಂಬುದಾಗಿ. ಎಫೆಸ ಪತ್ರಿಕೆ 2:8-9 ಹೇಳ್ತಾ ಇದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಇವತ್ತು ನಮಗೆ ರಕ್ಷಣೆ ಕೊಡ್ಲಿಕ್ಕಿದ್ದಾನೆ. ಯಾವುದರಿಂದ? ಪಾಪ ಶಾಪಗಳಿಂದ, ನಿತ್ಯ ನಾಶನದಿಂದ, ಸೈತಾನನ ಕಾರ್ಯಗಳಿಂದ ನಮಗೆ ಕರ್ತನು ರಕ್ಷಣೆ ಕೊಡ್ಲಿಕ್ಕಿದ್ದಾನೆ. ಬನ್ರಿ, ಆತನನ್ನು ಆಶ್ರಯಿಸಿಕೊಳ್ಳ್ರಿ. 91ನೇ ಕೀರ್ತನೆಯಲ್ಲಿ ಹೇಳ್ತಾ ಇದೆ, ಪರಾತ್ಪರನ ಮೊರವಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ಬನ್ರಿ, ನಿಮ್ಗೆ ಸುರಕ್ಷತೆ ಬೇಕಾ, ರಕ್ಷಣೆ ಬೇಕಾ? ಹಾಗಾದ್ರೆ ಯೇಸುವಿನ ಬಳಿಗೆ ಬನ್ರಿ. ಆತನು ಉಚಿತವಾಗಿ ರಕ್ಷಿಸ್ಲಿಕ್ಕಿದ್ದಾನೆ, ಉಚಿತವಾಗಿ ತನ್ನ ರೆಕ್ಕೆಯನ್ನು ನಿಮ್ಮ ಮೇಲೆ ಚಾಚಿ ಕಾಯ್ಲಿಕ್ಕಿದ್ದಾನೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ಬಳಿಗೆ ಬರ್ತಕ್ಕಂಥವ್ರಿಗೆಲ್ಲರಿಗೂ 100% ಡಿಸ್ಕೌಂಟ್ ಅಲ್ಲಿ ರಕ್ಷಣೆ ಸಿಗ್ತದೆ. ಇವತ್ತು ನೀವು ಉಚಿತವಾಗಿ ರಕ್ಷಣೆ ಹೊಂದ್ಕೋಬೇಕಾದ್ರೆ ಕರ್ತನ ವಾಕ್ಯ ಹೇಳ್ತಾ ಇದೆ, ಬನ್ರಿ, ರಕ್ಷಣೆ ನಿಮಗೋಸ್ಕರ ಸಿದ್ಧವಾಗಿದೆ. ಯೇಸು ಕ್ರಿಸ್ತ ನಿಮಗೋಸ್ಕರ ರಕ್ಷಣೆಯನ್ನು ಸಿದ್ಧಪಡಿಸಿದ್ದಾನೆ. ನೀವು ಬರೋದಷ್ಟೇನೆ, ನಿಮಗೆ ಕೊಡೋದೆ, ನಿಮ್ಮನ್ನ ತನ್ನ ರೆಕ್ಕೆಯಲ್ಲಿ ಹೊದಿಸೋದೇ ಆತನ ಕಾಯ್ಕೊಂಡಿದ್ದಾನೆ. ಆತನ ಪಕ್ಕಗಳನ್ನು ಮರೆಯನ್ನೇ ಆಶ್ರಯಿಸ್ಕೊಳ್ರಿ, ನೀವು ಕ್ಷೇಮವಾಗಿರ್ತೀರ. ಹಾಗೆ ಮುಂದುವರಿಸಿ ನೋಡುವಾಗ ಇನ್ಯಾವುದು ನಮಗೆ 100% ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ಎಂದು ನೋಡುವಾಗ ರೋಮಪತ್ರಿಕೆ 3:24 ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ನೀತಿವಂತರೆಂಬ ನಿರ್ಣಯ ನಮಗೆ ಉಚಿತವಾಗಿ ಸಿಗ್ತದೆ. ಅಂದರೆ ನಾವು ನೀತಿವಂತರಾಗಬೇಕಾದ್ರೆ ನಾವು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡಬೇಕು, ಆತನ ಬಳಿಗೆ ಬರಬೇಕು. ಆತನ ಬಳಿಗೆ ಬಂದು ಆತನ ನಂಬುವಾಗ ಏನಾಗ್ತೇವೆ? ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದ್ಕೊಳ್ತೇವೆ. ಇವತ್ತು ನಾವು ನೀತಿವಂತರಾಗಬೇಕಪ್ಪ ಅಂತಂದ್ರೆ ಅದು ದೇವರಿಂದಲೇ ಸಾಧ್ಯ. ನಮ್ಮ ಪುಣ್ಯ ಕ್ರಿಯೆ, ನಮ್ಮ ಪ್ರಯತ್ನದಿಂದ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಕೃಪಾ ವರವಾಗಿದೆ, ಅದು ಉಚಿತವಾಗಿ ದೇವ್ರ ಅನುಗ್ರಹ ಆಗಿದೆ. ಆದ್ದರಿಂದ ಆತನ ಬಳಿಗೆ ಬರ್ತಕ್ಕಂಥವ್ರನ್ನ, ಆತನ ಮೇಲೆ ವಿಶ್ವಾಸ ಇಡ್ತಕ್ಕಂಥವ್ರಿಗೆ ಕರ್ತನು ನೀತಿವಂತರೆಂಬ ಒಂದು ನಿರ್ಣಯವನ್ನ ಮಾಡ್ತಕ್ಕಂಥವನು, ನೀತಿವಂತರೆಂಬ ಒಂದು ಪಟ್ಟಿಯನ್ನ ಕರ್ತನು ಕೊಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಅದರಿಂದ ಆತನ ಬಳಿಗೆ ಬನ್ರಿ, ನೀವು ನೀತಿವಂತರೆಂಬ ನಿರ್ಣಯವನ್ನು ಹೊಂದ್ಕೊಳ್ರಿ. ಇನ್ನು 4ನೇದಾಗಿ ಏನು ಉಚಿತವಾಗಿ ಸಿಗ್ತದೆ ಎಂಬುದನ್ನು ನೋಡುವಾಗ ಕ್ಷಮಾಪಣೆ. ನೀನು ಇವತ್ತು ಮಾಡಿರ್ತಕ್ಕಂಥ ಪಾಪಗಳಿಗೆ ಕ್ಷಮಾಪಣೆ ಆಗ್ಬೇಕಾದ್ರೆ, ನಿನ್ನ ತಪ್ಪುಗಳಿಗೆ ಕ್ಷಮಿಸಲ್ಪಡಬೇಕು ದೇವರಿಂದ ಅನ್ನೋದಾದ್ರೆ, ದೇವರ ಕನಿಕರ ನೀನು ಹೊಂದ್ಕೋಬೇಕಾದ್ರೆ ನೀನೇನ್ ಮಾಡ್ಬೇಕಾಗಿದೆ? ಆತನ ಬಳಿಗೆ ಬರಬೇಕು. ಆತನ ಬಳಿಗೆ ಬರುವಾಗ ಆತ ನಿನಗೆ ಏನ್ ಮಾಡ್ತಾನೆ? ಕ್ಷಮಾಪಣೆ ಮಾಡ್ತಾನೆ. ಹೇಗೆ? ಕರ್ತನೇ, ನಾನು ಪಾಪಿ ಆಗಿದ್ದೇನೆ, ನನ್ನ ಕರುಣಿಸು ಎಂಬುದಾಗಿ ಹೇಳೋದಾದ್ರೆ ಸ್ವಾಮಿ ಏನ್ ಮಾಡ್ತಾನೆ? ನಮ್ಮ ಪಾಪಗಳನ್ನ ಕ್ಷಮಿಸ್ತಕ್ಕಂಥವನು. ನಮ್ಮ ಎಲ್ಲ ವಿಧವಾದ ತಪ್ಪುಗಳನ್ನ ಕ್ಷಮಿಸಿ ಆತನು ತನಗೆ ಏನ್ ಮಾಡ್ತಾನೆ? ನಮಗೆ ಕ್ಷಮಾಪಣೆಯನ್ನು ಉಚಿತವಾಗಿ ಕೊಡೋದ್ರ ಮೂಲಕವಾಗಿ ಆತನು ತನ್ನ ಮಕ್ಕಳಾಗುವ ಬಾಧ್ಯತೆಯನ್ನು ನಮಗೆ ಇವತ್ತು ಕೊಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ನೀವು ಆತನ ಬಳಿಗೆ ಬನ್ರಿ ಎಂಬುದಾಗಿ ಇವತ್ತು ಕರ್ತನು ಕರೀತಾ ಇದ್ದಾನೆ. ಯಾಕೆಂದ್ರೆ ಇವತ್ತು ಆಫರ್ ನಡೀತಾ ಇದೆ. ಉಚಿತವಾಗಿ ನೀವು ಹೊಂದಿಕೊಳ್ಳಲಿಕ್ಕೆ, ಕರ್ತನನ್ನು ಉಚಿತವಾಗಿ ಪಡ್ಕೊಳ್ಳಿಕ್ಕೆ ಇವತ್ತು ನಿಮಗೆ ಆಫರ್ ನಡೀತಾ ಇದೆ. ಇದೇ ಸುಸಮಯ, ಇದೇ ಒಳ್ಳೆ ಸಮಯ. ಈ ಸಮಯದಲ್ಲಿ ನೀವು ಕರ್ತನ ಬಳಿಗೆ ಬರೋದಾದ್ರೆ ನಿಮಗೆ ರಕ್ಷಣೆ ಇದೆ. ನಾಳೆ ಏನಾಗ್ತದೋ ಗೊತ್ತಿಲ್ಲ, ನಾಳೆ ದಿನಗಳು ಹೇಗೆ ಬರ್ತದೋ ಗೊತ್ತಿಲ್ಲ. ಈ ಕ್ಷಣ ನಿನಗೆ ಒಳ್ಳೆ ಸಮಯ. ನಿನ್ನ ನೀನು ಬಿಟ್ಕೊಡ್ಲಿಕ್ಕೆ, ಕರ್ತನನ್ನ ನೀನು ಸ್ವೀಕಾರ ಮಾಡ್ಲಿಕ್ಕೆ, ಆತನಿಗೆ ನೀನು ಒಪ್ಪಿಸ್ಕೊಡ್ಲಿಕ್ಕೆ ಇದೇ ಒಳ್ಳೆ ಸುಸಮಯ ಆಗಿದೆ ಪ್ರಿಯರೇ.
ಅದರಿಂದ ಆತನ ಬಳಿಗೆ ಬನ್ರಿ, ಆತನಿಗೆ ನಿಮ್ಮ ಹೃದಯಗಳಲ್ಲಿ ಸ್ಥಳವನ್ನು ಕೊಡ್ರಿ. ಆ ಮೂಲಕವಾಗಿ ಆತನಲ್ಲಿರ್ತಕ್ಕಂಥ ಎಲ್ಲವುಗಳನ್ನ ಉಚಿತವಾಗಿ ನೀವು ಹೊಂದಿಕೊಳ್ಳ್ರಿ ಎಂಬುದಾಗಿ ಕರ್ತನು ನಿಮ್ಮನ್ನ ಕರೀತಾ ಇದ್ದೇನೆ. ಕೆಲವರು ಅಂದ್ಕೊಳ್ತಾ ಇದ್ದೀರಾ, ನಾನು ನನ್ನನ್ನು ಸರಿ ಮಾಡಿಕೊಂಡು ಆಮೇಲೆ ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ ಕೆಲವ್ರು ನೆನೆಸ್ತಾ ಇದ್ದೀರಾ. ಇಲ್ಲ, ದೇವ್ರ ಮಾತು, ನೀನ್ ನನ್ನ ಬಳಿಗೆ ಬಾ, ನಾನು ನಿನ್ನ ಬದಲಾಯಿಸ್ತೇನೆ. ನೀನು ಬದಲಾಗಿ ನನ್ನ ಬಳಿಗೆ ಬರೋದಲ್ಲ, ನೀನಿರುವ ಸ್ಥಿತಿಯಲ್ಲಿಯೇ ನನ್ನ ಬಳಿಗೆ ಬಾ, ನಾನು ನಿನ್ನ ಬದಲಾಯಿಸ್ತೇನೆ ಎಂಬುದಾಗಿ ಇವತ್ತು ಕರ್ತನು ನಿಮ್ಮನ್ನು ಕರೀತಾ ಇದ್ದೇನೆ ಪ್ರಿಯರೇ. ಅದರಿಂದ ಈ ಸಮಯದಲ್ಲಿ ಇನ್ನು ಯಾರ್ಯಾರು ನೀವು ಆತನಿಗೆ ನಿಮ್ಮ ಹೃದಯಗಳಲ್ಲಿ ಸ್ಥಳವನ್ನು ನೀಡಲಿಲ್ವೋ, ಇವತ್ತೇ ನೀವು ಆತನಿಗೆ ನಿಮ್ಮ ಹೃದಯಗಳಲ್ಲಿ ಆತನಿಗೆ ಸ್ಥಳ ಕೊಡ್ರಿ. ಸ್ವಾಮಿ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನನಗೆ ನಿತ್ಯ ಜೀವವನ್ನ, ನನಗೆ ರಕ್ಷಣೆಯನ್ನ ನನಗೆ ಅನುಗ್ರಹಿಸು. ನಿನ್ನಲ್ಲಿರ್ತಕ್ಕಂಥ ಉಚಿತವಾದ ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಾಜ್ಯ. ಉಚಿತವಾಗಿ ನಿನ್ನಲ್ಲಿ ಅನೇಕ ಸಂಗತಿಗಳಿದೆ ಅಪ್ಪ, ಅವೆಲ್ಲವನ್ನು ನಾವು ಹೊಂದ್ಕೊಳ್ಳಕ್ಕೆ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಂಡಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಇನ್ನು ಯಾರು ನಿಮ್ಮನ್ನ ಅಂಗೀಕರಿಸಲಿಲ್ವೋ, ದೇವರಂತ ಹೇಳಿ ಯಾರು ನಂಬಲಿಲ್ವೋ, ಅವರೆಲ್ಲರೂ ನಿನ್ನನ್ನು ದೇವರೆಂಬ ಸ್ವೀಕರಿಸಿಕೊಳ್ಳುವಂತೆ ಅವರೆಲ್ಲ ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ಆ ಮೂಲಕ ಅವರು ನಿನ್ನ ಬಳಿಗೆ ಬಂದು ನಿನ್ನಲ್ಲಿ ಸಿಕ್ಕುವಂತ ಎಲ್ಲವನ್ನ ಉಚಿತವಾಗಿ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಅವರಿಗೆ ಬೇಕಾದ ಶಾಂತಿ, ಸಂತೋಷ, ಸಮಾಧಾನ ಗ್ರಹಿಸು. ಯಾರ್ಯಾರು ಯಾವ ಕೊರತೆಗಳಲ್ಲಿದ್ದಾರೋ ಎಲ್ಲ ಕೊರತೆಗಳನ್ನ ನೀಗಿಸು. ಎಲ್ಲರಿಗೆ ಅಪ್ಪ ತಮ್ಮ ಮನಗಳಲ್ಲಿ ಸಂತೋಷ, ಸಮಾಧಾನ, ಸಮೃದ್ಧಿನುಂಟು ಮಾಡು ಸ್ವಾಮಿ. ಇವ್ರನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕಳಿಸಿ ಇವ್ರನ್ನ ಎಲ್ಲ ವಿಧವಾಗಿ ಗುಣಪಡಿಸು ಕರ್ತನೇ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಪ್ರತಿದಿನ ನೀವು ದೇವರ ಸಂದೇಶವನ್ನ ಆಲಿಸಲು ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರತಕ್ಕಂಥ ಸ್ನೇಹಿತರೊಂದಿಗೆ ಈ ಸಂದೇಶವನ್ನ ಶೇರ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ದೇವರ ರಾಜ್ಯದ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.